ನಮಸ್ತೆ, ಹ್ಯಾಪಿ ಈವ್ನಿಂಗ್, ಎಕ್ಸಲೆಂಟ್ ಈವ್ನಿಂಗ್. ವೆಲ್ಕಮ್ ಟು ವಿಷನ್ ಇಂಡಿಯಾ ಅಕಾಡೆಮಿ. ವೆಲ್ಕಮ್ ಟು ಮಂತ್ ಪ್ರಿಡಿಕ್ಷನ್ ಪ್ರೋಗ್ರಾಮ್. ನಾವಿವತ್ತು ಮೇ ಮಂತ್ ಪ್ರಿಡಿಕ್ಷನ್ನ ಮಾಡ್ತಾ ಇದ್ದೀವಿ. ಇವತ್ತು ಮೇ 1. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಕಾರ್ಮಿಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಹಾಗೆ ಮೇ ಮಂತ್ನ ಪ್ರಿಡಿಕ್ಷನ್ನ ಸ್ಟಾರ್ಟ್ ಮಾಡೋಣ. ಮೇ ಮಂತ್ ಅಂದರೆ ನಾವು ಬುಧ ಗ್ರಹದ ಆಡಳಿತದ ತಿಂಗಳು ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗೆ ಮರ್ಕ್ಯೂರಿ ಇಯರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಯಾರಿಗೆಲ್ಲ ಪರ್ಸ್ನಲ್ ಮಂತ್ 5 ಬರ್ತಾ ಇದೆ, ಯಾರಿಗೆಲ್ಲ ಪರ್ಸ್ನಲ್ ಇಯರ್ 5 ಬರ್ತಾ ಇದೆ, ಅವ್ರಿಗೆಲ್ಲ ಈ ಪ್ರಿಡಿಕ್ಷನ್ಸ್ ಅಲ್ಲತ್ತೆ. ಸೊ ಎಲ್ಲರೂ ಈ ಪ್ರಿಡಿಕ್ಷನ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಮಿಡಲಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಗಳು ಮಿಸ್ ಆಗೋಗಂಥ ಚಾನ್ಸಸ್ ಇರುತ್ತೆ. ಸೊ ಎಲ್ಲರೂ ಕಂಪ್ಲೀಟಾಗಿ ವಿಡಿಯೋ ವೀಕ್ಷಣೆ ಮಾಡಿ. ಫಸ್ಟ್ ಮಂತ್ ಪ್ರಿಡಿಕ್ಷನ್ ಆರಂಭ ಮಾಡೋಣ. ಈ ಏನು ಮೇ ಮಂತ್ ಇದೆಯಲ್ಲ, ಅಥವಾ ಯಾರಿಗೆಲ್ಲ ಪರ್ಸ್ನಲ್ ಇಯರ್ 5 ಬಂದಿದೆಯಲ್ಲ, ಅವರೆಲ್ಲ ತುಂಬ ಮೋಸ್ಟ್ ಲಕ್ಕಿ ಪರ್ಸನ್ಸ್ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಈ ಒಂದು ಪ್ರಿಡಿಕ್ಷನ್ನು. ಈ ಒಂದು ಇಯರು, ಈ ಒಂದು ಮಂತು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಿಮ್ಮ ಲೈಫಲ್ಲಿ ಬರಲಿಕ್ಕೆ ಆರಂಭ ಆಗುತ್ತೆ. ಯಾವ ರೀತಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಬರುತ್ತೆ ಅಂತೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈ ಇಯರು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸು, ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಸಿಗುತ್ತೆ, ಅದಕ್ಕಿಂತ ಜಾಸ್ತಿಯಾಗಿ ನಿಮಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಗ್ರೋತ್ ಆಗುತ್ತೆ ಬಿಸ್ನೆಸ್ಸಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮ್ಯಾರೇಜ್ ರಿಲೇಷನ್ಶಿಪ್ಸ್ ಬರ್ಬೋದು, ಹೊಸ ಹೊಸ ಸಂಬಂಧಗಳು ಬರ್ಬೋದು. ಯಾರಿಗೆಲ್ಲ ಮದುವೆ ಆಗಬೇಕು ಅಂತಿರುತ್ತೆ ಅವ್ರಿಗೆಲ್ಲ ಹೊಸ ಹೊಸ ಸಂಬಂಧಗಳು ಬರುತ್ತೆ. ಹಾಗೆ ಸೂಪರಾಗಿ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಹಾಗೆ ಸರ್ಪ್ರೈಸ್ ಗಿಫ್ಟ್ಗಳು ಸಿಗುತ್ತೆ ಈ ಇಯರಲ್ಲಿ ಅಥವಾ ಈ ಮಂತಲ್ಲಿ. ತುಂಬ ಪಾಸಿಟಿವ್ ರಿಸಲ್ಟ್ಸ್ನ ನೋಡ್ತೀರ, ತುಂಬ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಹಾಗೆ ತುಂಬ ಚೆನ್ನಾಗಿ ಮೋರ್ ಆ್ಯಕ್ಟಿವ್ ಆಗಿರ್ತೀರ, ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಆಗಿರ್ತೀರ. ಹಾಗೆ ಎನರ್ಜಿಟಿಕ್ ಆಗಿರ್ತೀರ. ಇದು ಸಮ್ಮರ್ ಆದರೂ ಕೂಡ ನಿಮ್ಮ ಎನರ್ಜಿ ಅಂತೂ ಹೈಯರ್ ಲೆವೆಲಲ್ಲಿ ಇರುತ್ತೆ. ತುಂಬ ಹ್ಯಾಪಿಯಾಗಿ ಈ ಒಂದು ಟೈಮ್ನ ಸ್ಪೆಂಡ್ ಮಾಡ್ತೀರಾ ನೀವು. ಹಾಗೆ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಕೂಡ ಸ್ವಲ್ಪ ಆಚೆ ಈಚೆ ಆಗ್ತಾ ಇರುತ್ತೆ. ಅನ್ಪ್ರಿಡಿಕ್ಟೇಬಲ್ ಮಂತ್ ಅಂತೇಳಿ ಹೇಳ್ಬೋದು. ಒಂದು ಸತಿಗೆ ಹ್ಯಾಪಿ ಆಗಿದ್ರೆ ನೆಕ್ಸ್ಟ್ ಮೂಮೆಂಟಲ್ಲಿ ಸಿಟ್ಟಾಗಿರೋಂಥ ಚಾನ್ಸಸ್ ಇರುತ್ತೆ. ಅನ್ಪ್ರಿಡಿಕ್ಟೇಬಲ್ ಮೈಂಡ್ ಸೆಟ್ ಇರುತ್ತೆ ಈ ಒಂದು ಟೈಮಲ್ಲಿ. ತುಂಬ ಸ್ಪಿರಿಟ್ ಇರುತ್ತೆ, ಸೆಲ್ಫ್ ಮೋಟಿವೇಶನ್ ಇರುತ್ತೆ, ನಿಮಗೆ ನೀವೇ ಮೋಟಿವೇಟೆಡ್ ಆಗಿರ್ತೀರ. ತುಂಬ ವಂಡರ್ಫುಲ್ ಮಂತು, ವಂಡರ್ಫುಲ್ ಇಯರ್ ಅಂತೇಳಿ ಹೇಳ್ಬೋದು. ಹಾಗೆ ಸ್ಟೆಬಿಲಿಟಿ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಯಾವುದೇ ಡೇಟ್ ಆಫ್ ಬರ್ತ್ ಆಗಿದ್ರೂ ಕೂಡ ಈ ಪರ್ಸ್ನಲ್ ಇಯರ್ ಯಾರಿಗೆಲ್ಲ 5 ಬರ್ತಾ ಇದೆ, ಯಾರಿಗೆಲ್ಲ ಪರ್ಸ್ನಲ್ ಮಂತ್ 5 ಬರ್ತಾ ಇದೆ, ತುಂಬ ಚೆನ್ನಾಗಿ ಸೂಟೇಬಲ್ ಆಗುತ್ತೆ. ತುಂಬ ಗ್ರೋತ್ಗಳನ್ನ ನೋಡ್ತೀರಾ ನೀವು. ಹಾಗೆ ಯಾರೆಲ್ಲ ಎಫರ್ಟ್ ಹಾಕಿರ್ತೀರ, ಲಾಸ್ಟ್ ಇಯರು ಲಾಸ್ಟ್ ಮಂತೆಲ್ಲ ರಾಹು ಆಡಳಿತದ ಮಂತ್ ಆಗಿತ್ತು, ರಾಹು ಆಡಳಿತದ ಒಂದು ಇಯರ್ ಆಗಿತ್ತು. ಯಾರೆಲ್ಲ ತುಂಬ ಎಫರ್ಟ್ ಹಾಕಿರ್ತೀರ ಆ ಮಂತಲ್ಲಿ, ಆ ಇಯರಲ್ಲಿ ಯಾವುದೇ ರೀತಿ ಸಕ್ಸಸ್ ನೋಡಿರೋದಿಲ್ಲ, ಅವ್ರಿಗೆಲ್ಲ ಈ ಮೂಮೆಂಟಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ, ಅದಕ್ಕೆ ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ. ನೀವು ಹಾಕಿರೋ ಎಫರ್ಟ್ಗೆ ಪಕ್ಕ ಒಂದು ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಮಂತ್ ಆಗಿದೆ ಇದು. ಹಾಗೆ ಇದು ಟ್ರಾವೆಲಿಂಗ್ ರಿಲೇಟೆಡ್ ಇಯರ್, ಟ್ರಾವೆಲಿಂಗ್ ರಿಲೇಟೆಡ್ ಮಂತ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಆರಾಮಾಗಿ ಹೋಗಿ ಟ್ರಾವೆಲಿಂಗ್ ಮಾಡ್ಬೋದು, ಸ್ಕೂಬಾ ಡೈವ್ ಹೋಗ್ಬೋದು, ಅಥವಾ ಬಂಜಿ ಜಂಪ್ಗೆ ಹೋಗ್ಬೋದು. ಯಾವುದೇ ರೀತಿ ಅಡ್ವೆಂಚರಸ್ ಆಗಿರೋ ಅಂಥದನ್ನು ಮಾಡ್ಬೋದು. ಯಾರಾದರೂ ಫ್ರೆಂಡ್ಸ್ ಕರೀತಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಟ್ರಿಪ್ ಮಾಡ್ಕೊಂಬರ್ತೀರಾ, ಅಥವಾ ಡಿವೋಟಿವ್ ಆಗಿ ಯಾವುದಾದ್ರೂ ಟೆಂಪಲ್ಸ್ಗಳು ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಫುಲ್ ಆಫ್ ಫನ್ ಅಂತೇಳಿ ಕರಿಬೋದು. ಫುಲ್ ಆಫ್ ಫನ್, ಫುಲ್ ಆಫ್ ಜಾಯ್, ತುಂಬ ಹ್ಯಾಪಿನೆಸ್ ಇರುತ್ತೆ ಈ ಒಂದು ಮಂತಲ್ಲಿ. ತುಂಬ ಬೇಗ ಸೋಷಿಯಲ್ ಆಗಿ ಮಿಂಗಲ್ ಆಗ್ತೀರಾ, ತುಂಬ ಚೆನ್ನಾಗಿ ಎಲ್ಲರ ಜೊತೆ ಮಿಂಗಲ್ ಆಗಿಬಿಡ್ತೀರಾ. ಹೊಸ ಹೊಸ ಪರಿಚಯಗಳಾಗುತ್ತೆ, ಹೊಸ ಫ್ರೆಂಡ್ಶಿಪ್ ಆಗುತ್ತೆ. ತುಂಬ ಚೆನ್ನಾಗಿರೋಂಥ ಮಂತ್ ಇದು. ಹಾಗೆ ಯಾರಿಗೆಲ್ಲ ಬೈ ಮಾಡಬೇಕು ಅಂತಿರ್ತೀರ ಅವರೆಲ್ಲ ಬೈ ಮಾಡ್ಬೋದು. ಮನೆ ಖರೀದಿ ಮಾಡ್ಬೋದು. ಹಾಗೆ ಕಾರ್ ಪರ್ಚೇಸ್ ಮಾಡ್ಬೋದು, ಸೈಟ್ಗಳು ಖರೀದಿ ಮಾಡ್ಬೋದು. ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿರ್ತೀರ, ಮನೆ ಕಟ್ಟಿಸ್ಬೋದು. ಈ ರೀತಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸಕ್ಸಸ್ಗಳನ್ನ ನೋಡ್ತೀರಾ. ಮ್ಯಾರೇಜ್ ಆಗಬೇಕು ಅಂದ್ಕೊಂಡಿರ್ತೀರ, ಮ್ಯಾರೇಜ್ ಆಗ್ಬೋದು. ಹಾಗೆ ಯಾವ ರೀತಿ ಪಾಸಿಟಿವ್ ಏನೇನು ನೋಡ್ತೀರಾ ಅಂತೇಳಿ ನೋಡೋಣ. ತುಂಬ ಸೋಷಿಯಲಿಸ್ಟಿಕ್ ಆಗಿರ್ತೀರ, ಫ್ರೆಂಡ್ಲಿ ಆಗಿರ್ತೀರ, ತುಂಬ ಬೇಗ ಹೊಂದಾಣಿಕೆ ಆಗುತ್ತೆ. ತುಂಬ ಬೇಗ ಟಕ್ ಅಂತ ಏನು ಚೇಂಜಸ್ ಆಗುತ್ತೆ ಸೋಷಿಯಲಲ್ಲಿ, ಅದು ಕ್ವಿಕ್ಕಾಗಿ ಹೊಂದಾಣಿಕೆ ಮಾಡ್ಕೊತೀರಾ, ಕ್ವಿಕ್ಕಾಗಿ ಅದಕ್ಕೆ ಅಡ್ಜಸ್ಟ್ ಆಗ್ತೀರಾ ಅಂತೇಳಿ ಹೇಳ್ಬೋದು. ತುಂಬ ಸೂಟೇಬಲ್ ಆಗಿರುತ್ತೆ, ತುಂಬ ಹ್ಯಾಪಿನೆಸ್ ಇರುತ್ತೆ, ತುಂಬ ವಂಡರ್ಫುಲ್ ಮಂತ್ ಅಂತೇಳಿ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸು ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಸಿಗುತ್ತೆ. ಎಕ್ಸ್ಪೆಕ್ಟೆಡ್ ಅಂತೇಳಿ ಹೇಳ್ತೀವಲ್ಲ ಆ ಥರ. ಹಾಗೆ ನೆಗೆಟಿವ್ ಸೈಡ್ ಏನು ನೋಡ್ತೀವಿ ಅಂತೇಳಿ ನೋಡುವ. ನೆಗೆಟಿವ್ ಸೈಡು ತುಂಬ ಮಲ್ಟಿ ಟಾಸ್ಕಿಂಗ್ ಇರುತ್ತೆ. ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಎಲ್ಲದಕ್ಕೂ ಕೈ ಹಾಕ್ತೀರಾ, ಹಾಗೆ ಮಿಡಲಲ್ಲಿ ಬಿಟ್ಬಿಡ್ತೀರಾ. ಸೊ ಮಲ್ಟಿ ಟಾಸ್ಕಿಂಗ್ ಜಾಸ್ತಿ ಇರುತ್ತೆ. ಇನ್ಕಂಪ್ಲೀಟ್ ವರ್ಕ್ ಇರುತ್ತೆ, ವರ್ಕ್ನ ಕಂಪ್ಲೀಟ್ ಮಾಡಲಿಕ್ಕಾಗೋದಿಲ್ಲ, ಇನ್ಕಂಪ್ಲೀಟ್ ವರ್ಕ್ ಇರುತ್ತೆ. ಹಾಗೆ ಎನರ್ಜಿ ಸ್ವಲ್ಪ ಏರುಪೇರಾಗೋಂಥ ಚಾನ್ಸಸ್ ಇರುತ್ತೆ.
ಫುಡ್ ಹ್ಯಾಬಿಟ್ಸ್ ಚೇಂಜಸ್ ಆಗುತ್ತೆ, ತುಂಬ ಫುಡಿ ಆಗಿಬಿಡ್ತೀರ, ಸ್ವಲ್ಪ ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಫುಡ್ ಹ್ಯಾಬಿಟ್ ಮೇಲೆ ದಯವಿಟ್ಟು ಗಮನ ಇಡಿ ಎಲ್ಲರೂ. ಹಾಗೆ ಸ್ವಲ್ಪ ಎಕ್ಸಸೈಸಸ್ಸು ಇದ್ರ ಬಗ್ಗೆ ಎಲ್ಲ ಫಿಸಿಕಲ್ ವರ್ಕ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಹಾಗೆ ಮೈಂಡ್ ಫ್ಲಕ್ಚುಯೇಷನ್ ಅನ್ನುವಂಥದ್ದು ಆಗ್ತಾ ಇರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಈಗ ಇದು ಒಂದು ಮೂಡು ನೆಕ್ಸ್ಟ್ ಮೂಡಲ್ಲಿ ಇರುವುದಿಲ್ಲ, ಆ ರೀತಿ ಮೈಂಡ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಮೈಂಡ್ ಸ್ಟೆಬಿಲಿಟಿ ಇರುವುದಿಲ್ಲ, ಅನ್ಸ್ಟೇಬಲ್ ಆಗಿರುತ್ತೆ ಮೈಂಡು. ಹಾಗೆ ತುಂಬ ಪ್ರೆಷರ್ ಬಂದಾಗ ತುಂಬ ಪ್ರೆಷರ್ನ ಹ್ಯಾಂಡಲ್ ಮಾಡಲಿಕ್ಕಾಗೋದಿಲ್ಲ. ಆ ಸಮಯದಲ್ಲಿ ಮೆಡಿಟೇಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಮೆಡಿಟೇಷನ್ ಮಾಡೋದ್ರ ಮೂಲಕ ನಿಮ್ಮ ಕೋಪನ ಕಂಟ್ರೋಲಿಗೆ ತಗೋಬೋದು. ಹಾಗೆ ಈ ಮಂತ್ಗೆ ಏನು ರೆಮಿಡಿ ಮಾಡಬೇಕು, ಈ ಇಯರ್ಗೆ ಏನು ರೆಮಿಡಿ ಮಾಡಬೇಕು ಅಂತೇಳಿ ನೋಡೋಣ. ರೆಮಿಡೀಸ್ ನೋಡಿ ವಿಡಿಯೋ ಎಂಡ್ ಮಾಡೋಣ. ಈ ಮಂತಲ್ಲಿ ಪ್ರಮುಖವಾಗಿ ಮಾಡಬೇಕಾಗಿರೋ ರೆಮಿಡಿ ಅಂದರೆ ಗಣೇಶನ ಆರಾಧನೆ ಮಾಡಿ. ಸಾಧ್ಯವಾದರೆ ಪ್ರತಿ ಬುಧವಾರ ಹೋಗಿ ಗಣೇಶನ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟು ಬನ್ನಿ. ಹಾಗೆ ಚಾಂಟಿಂಗ್ ಮಾಡಿ. ನಾನೊಂದು ಮಂತ್ರ ಕೊಡ್ತೀನಿ, ಆ ಮಂತ್ರನ ಚಾಂಟಿಂಗ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರನ ಚಾಂಟ್ ಮಾಡಿ. ಎಷ್ಟು ಸತಿ ಚಾಂಟ್ ಮಾಡ್ಬೋದು? 21 ಸತಿ ಚಾಂಟ್ ಮಾಡ್ಬೋದು, 54 ಸತಿ ಚಾಂಟ್ ಮಾಡ್ಬೋದು, 108 ಸತಿ, 1008 ಸತಿ ಕೂಡ ಚಾಂಟ್ ಮಾಡ್ಬೋದು. ಎಲ್ಲ ನಿಮ್ಮ ಕೆಪಾಸಿಟಿ ಮೇಲಿದೆ, ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಚಾಂಟಿಂಗ್ ಮಾಡಿ. ಇನ್ನೊಂದು ಸತಿ ಮಂತ್ರನ ಕರೆಕ್ಟಾಗಿ ನೋಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನೋ ಮಂತ್ರನ ಚಾಂಟ್ ಮಾಡಿ. ಹಾಗೆ ಗ್ರೀನ್ ಅವೆಂಚರಿನ್ ಬ್ರಾಸ್ಲೆಟ್ನ ವೇರ್ ಮಾಡಿ. ಗ್ರೀನ್ ಅವೆಂಚರಿನ್ ಅಥವಾ ಗ್ರೀನ್ ಜಾದೆ ಈ 2 ಬ್ರಾಸ್ಲೆಟ್ಸ್ ಕೂಡ ಆಗುತ್ತೆ. ಈ 2 ಬ್ರಾಸ್ಲೆಟ್ಸು ಕೂಡ ನಮ್ಮ ವಿಷನ್ ಇಂಡಿಯಾ ಅಕಾಡೆಮಿನಲ್ಲಿ ಅವೈಲೇಬಲ್ ಇದೆ. ಜಸ್ಟ್ ಫಾರ್ 499 ರುಪೀಸ್ಗೆ ಅವೈಲೇಬಲ್ ಇದೆ. ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಮನೆ ಬಾಗಿಲಿಗೆ ಬಂದು ಬ್ರಾಸ್ಲೆಟ್ಸ್ ಇರುತ್ತೆ. ಆದಷ್ಟು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂತೇಳಿ ಹೇಳ್ತೀನಿ. ಹಾಗೆ ಗಿಡಗಳಿಗೆ ನೀರು ಹಾಕೋದು ಒಂದು ಬ್ಯೂಟಿಫುಲ್ ರೆಮಿಡಿ. ಗಿಡಗಳಿಗೆ ನೀರು ಹಾಕಿ, ಡೈಲಿ ಸಾಧ್ಯವಾದಷ್ಟು ತುಳಸಿ ಗಿಡಕ್ಕೆ ನೀರು ಹಾಕಿ. ಹಾಗೆ ನಿಮ್ಮ ಮನೆಯಲ್ಲಿ ಏನೇನು ಪೋರ್ಟಿಕೋದಲ್ಲಿ ಯಾವ್ಯಾವ ಗಿಡಗಳಿದೆ ಆ ಗಿಡಗಳಿಗೆಲ್ಲ ನೀರು ಹಾಕಿ ವಾಟರಿಂಗ್ ಮಾಡಿ ಪ್ಲ್ಯಾಂಟ್ಗೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೆಮಿಡಿ. ಹಾಗೆ ಈ ರೆಮಿಡಿ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತೇಳಿ ತಿಳ್ಕೊತೀನಿ ನಾನು. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.